ಯಾಕೆ? ನಾನೇನ್ ಮಾಡ್ದೆ? ಕೇಳೋದು ಬೇರೆ ಕೇಳು. ಹೀಗೆ ಲವ್ ಆಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಕೋಬೇಕಿತ್ತು. ಅದು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ್ನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹುಡುಗ ಎಂಥವನು ಅಂತ ಟೆಸ್ಟ್ ಮಾಡೋದ್ ಬೇಡ್ವಾ? ಅವ್ನ್ ಟೆಸ್ಟ್ ಅಲ್ಲಿ ಪಾಸ್ ಆಗೋದ್ ಬೇಡ್ವಾ? ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದಿರ ನೀವು ಹುಡುಗಿರು. ಸಿಟಿ ಬಸ್ ಕೆಳಗಡೆ ಸಿಕ್ಕಿ ಸಾಯೋ ನಾಯಿಗಳಾದ್ರೆಷ್ಟು ವಾಸಿ ನಮ್ಕಿಂತ. ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ? ಇನ್ 2 ದಿವಸದಲ್ಲಿ ನನ್ ಮದ್ವೆ ಅಂತ ಗೊತ್ತು ತಾನೆ. ಮದ್ವೆ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀನಿ. ಎಲ್ರು ಒಪ್ಪಿಸ್ತೀನಿ. ಇಲ್ಲ ಅಂದ್ರೆ ಓಡ್ ಹೋಗೋಣ ಅಂತ ಬರೀ ಕತೆ ಹೊಡೆಯೋದೇ ಆಗೋಯ್ತು. ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ. ಮದ್ವೆ ಆಗ್ತಿರೋ ಹುಡುಗಿ ನಾನು, ನೆನಪಿರ್ಲಿ. ನಿಮ್ಮ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ? ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರ್ಸ್ದಂಗೆ ಬರ್ಸ್ತಾರಪ್ಪ. ಮದುವೆ ಆದ್ಮೇಲೆ ಈ ಥರ ಆದರೆ ಕಷ್ಟ ಆಗುತ್ತೆ ನನಗೆ. ಅರ್ಥ ಆಗಲಿಲ್ಲ ಅಲ್ಲ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಂಟಿ, ಏನಂಟಿ? ಕೂತ್ಕೊ ನೀನು. ಪ್ರೀತಮ್, ಹೇಳು, ಯಾರವನು? ಯಾರಂಟಿ? ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ. ನಿಂಗ್ ಗೊತ್ತಲ್ವಾ? ನಿಂಗೆಲ್ಲ ಗೊತ್ತು, ನಿಜ ಹೇಳು. ಪ್ರೀತಮ್, ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ. ಇವಳು ನೋಡಿದ್ರೆ ಇನ್ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಅವನ ಜೊತೆ ಓಡ್ ಹೋಗ್ತೀನಿ ಅನ್ಕೊಂಡಿದ್ದಾಳೆ. ಹಾಗಂತ ಯಾರು ಹೇಳಿದ್ರ ಆಂಟಿ ನಿಮ್ಗೆ? ನಾನೇ ಕೇಳಿಸ್ಕೊಂಡೆ. ಈಗಷ್ಟೇ ಫೋನಲ್ಲಿ ಬಡಬಡಿಸ್ತಿದ್ಲು ಕಣೋ. ಈ ಮದ್ವೆ ಎಲ್ಲ ಕ್ಯಾನ್ಸಲ್, ಹೊಟ್ಟೋಗೋಣ ಅಂತೆಲ್ಲ ಅಂತಿದ್ಲು. ಇಲ್ಲ, ಹಾಗೇನಿಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೆತ್ತ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ. ನೀ ಸುಮ್ನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಅಕಸ್ಮಾತ್ ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನ್ಗೆ? ಅವಳನ್ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗತ್ತೆ ಗೊತ್ತಾ? ಇಲ್ಲಿ ಎಷ್ಟ್ ಜನದ ನೆಮ್ಮದಿಗೆ ಬೆಂಕಿ ಬೀಳತ್ತೆ ಗೊತ್ತಾ ಪ್ರೀತ? ಇಲ್ಲೋಡು, ಈಗ ನೀನ್ ನೋಡ್ತಿದೀಯಲ್ಲ, ನನ್ ಗಂಡ ಕರ್ನಲ್ ಸುಬ್ಬಯ್ಯ. ಅವ್ರ ಬದುಕಿ ಉಳಿಯೋದಿಕ್ಕೆ ಆ ಗೌತಮೇ ಕಾರಣ ಕಣೋ. 2 ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡೆಟ್ಟಿಂದ ಬಿದ್ದ ನನ್ ಗಂಡನ ತನ್ ಪ್ರಾಣವತ್ತೆ ಉಳಿಸಿದಾನವನು. ಗೌತಮ್ ಅಂದ್ರೆ ಇಡೀ ದೇಶ, ಇಡೀ ಕೊಡಗ್ನಾಡೆ ಹೆಮ್ಮೆ ಪಡೋಂತ ಸೈನಿಕ. ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಅಂತದ್ರಲ್ಲಿ ಇವಳು ನೋಡಿದ್ರೆ ಇಲ್ಲೋಡು ಪ್ರೀತಮ್, ನನ್ ಗಂಡ, ನಾನು, ನನ್ ಮಗಳು, ಇಡೀ ಮನೆನೇ ನಿನ್ನ ನಂಬಿದೀವಿ ಕಣ. ನಿನ್ನಂಥ ಒಳ್ಳೆ ಹೃದಯದ ಹುಡುಗನ್ನ ಆ ದೇವ್ರೆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ. ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ? ಯಾರವನು ಪ್ರೀತು? ನಾನೇ ಆಂಟಿ. ಪ್ರೀತಮ್, ತಮಾಷೆ ಮಾಡ್ಬೇಡ. ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ? ನೋಡು, ಅವನ್ ಯಾರು ಅಂತ ಅವಳು ಬಾಯಿ ಬಿಡಿಸಿ, ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ, ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನೋಡು ಪ್ರೀತಮ್, ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ. ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ. ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್, ಪ್ಲೀಸ್. ಥ್ಯಾಂಕ್ ಯು. ಓಕೆ ಗೌತಮ್, ವೆಲ್ಕಮ್. ನಾವು ಕಾಯ್ತಾ ಇರ್ತೀವಿ.
ಹ್ಯಾಪಿ ಜರ್ನಿ. ಬಾಯ್. ಬಬ್ಲಿ, ಹಾ ಎಲ್ಲ ಹೊರಟಿದಾರಂತೆ. ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರಂತೆ. ಓಕೆ. ಏನ್ ಸಾಹೇಬ್ರು ಇವತ್ ತುಂಬಾ ಫ್ರೀ ಇದ್ದಾಗಿದೆ. ಅರೆ ಓನೆ ಬಂಗಾರ, ಅಮ್ಮನ್ ಕಾಲ್ ಮೇಲೆ ತಾಚಿ ಮಾಡ್ತಿದೆ ಮಗು ಇವತ್ತು. ಮಮ್ಮಿ, ನಾನು ಇಷ್ಟು ದಿನ ಹೇಳ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ನಂದಿನಿ. ನಂದಿನಿ ಕೂಡ ಇಷ್ಟಪಟ್ಟಿದ್ದಾಳೆ, ಓಡೋಗಕ್ಕೆ ರೆಡಿ ಇದ್ದಾಳೆ. ಅಮ್ಮ, ಅವಳಿಲ್ದೆ ಬದುಕಕ್ಕಾಗಲ್ಲಮ್ಮ. ಹುಟ್ಟಾಗಿಂದ ಇವತ್ತಿನವರೆಗೂ ತಮಾಷೆಗೂ ನಿಂಗೆ ಹೊಡೆದಿರ್ಲಿಲ್ಲ, ಆದ್ರೆ ಇವತ್ತು ಹೊಡೆದ್ಬಿಟ್ಟೆ. ಅವಳು ಮದುವೆ ಆಗ್ತಿರೋಳು ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇನ್ ಮಾಡ್ಲಿ? ಅವಳನ್ನ ಮರ್ತು ಬಿಡು. ಒಂದಿಡೀ ಸಂಸಾರ ನಂದಿನಿ ಮದ್ವೆ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದೆ. ಅವ್ರ ಬದುಕನ್ನ ಹಾಳು ಮಾಡೋ ಪಾಪಿ ಆಗ್ಬೇಡ ನೀನು. ನೀನು ನನ್ ಮಗ ಪ್ರೀತು, ನನ್ ಪ್ರಾಣ ಸ್ನೇಹಿತೆ ಮನೆಗೆ ವಿಲನ್ ಆಗ್ಬಾರ್ದು ಅಲ್ವಾ? ಹಸೆ ಮಣೆ ಏರಕ್ ಹೊರಟೋಳ್ ತಲೆ ಕೆಡ್ಸಿದ್ ಕೆಟ್ಟ ಹುಡ್ಗ ನೀನು ಅಂತ ನಾಳೆ ಎಲ್ಲ ನಿನ್ನನ್ ಕರೀತಾರೆ. ಪ್ರೀತಿಸೋ ದೊಡ್ಡಲ್ಲ, ತ್ಯಾಗ ದೊಡ್ಡದು. ಮನೆ, ಮಂತಲದ ಮರ್ಯಾದೆ, ಮನುಷ್ಯತ್ವ ಅದೆಲ್ಲದಕ್ಕಿಂತ ದೊಡ್ಡದು. ಮನುಷ್ಯ ಆಗು, ಮೃಗ ಆಗ್ಬೇಡ. ಅಮ್ಮ ಏನಾದ್ರು? ಈಗ ನಿಮ್ಮಮ್ಮ ನಮ್ಮಮ್ಮನ ಕತೆ ಹೇಳಕ್ ಟೈಮ್ ಇಲ್ಲ. ಯಾಕೆ ಏನು ಅಂತ ಕೇಳ್ಬೇಡ. ಈಗ ನಮ್ಮಿಬ್ರು ನೋಡಿಸಿದ್ರೆ ನಿಮ್ಮಪ್ಪ ದಿ ಗ್ರೇಟ್ ಕರ್ನಲ್ ಸುಬ್ಬಯ್ಯನ ಉಳಿಸ್ಬೇಕು. ಅವ್ರಿಗೆ ಹೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಅವ್ರು ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾತಾಡ್ದೆ ನಂದಿನಿ ಜೊತೆ? ಅವಳು ಇನ್ನೂ ಓಡೋಗೋ. ಆಂಟಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮಗಳು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾಳೆ. ನಾನಿದ್ದೀನಿ. ಮದ್ವೆ ದಿನ ನುಕ್ಕೊಂಡು ಬರ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಸೀರಿಯಸ್ನೆಸ್ ಇದೆಯಾ? ಮೊದಲು ನಾನು ಹೇಳಿದ ಕೆಲಸ ಮಾಡಿ ಮುಗಿಸಿ ಆಮೇಲೆ ಬಂದು ನಿನ್ ಮುಖ ತೋರಿಸು. ಗೆಟ್ ಔಟ್. ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ನೀವು ಕಿರಿಚಬೇಡಿ. ಕಿರ್ಚಿದ್ರೆ ಯಾವ ಕೆಲ್ಸಾನೂ ಆಗಲ್ಲ. ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲೀರಿ. ಐ ನೋ ಇಟ್ ಬಬ್ಲಿ, ಐ ನೋ ಇಟ್. ನಾನೆಲ್ಲಿ ಕಿರ್ಚಿದೆ? ಸೈಲೆಂಟ್ ಆಗೇ ಕೆಲಸ ಮಾಡ್ತಿದ್ದೀನಿ ನಾನು. ನೀನೇನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಪ್ಪಯ್ಯ, ಏಯ್, ಕಿರ್ಚ್ಬೇಡ ಕಣಯ್ಯ. ಕಿವಿ ಕೇಳಿಸೋಲ್ಲ ನಿಂಗೆ? ಏನು? ಪುರೋಹಿತರು. ಓ, ಗುಡ್ ಮಾರ್ನಿಂಗ್. ಐ ಮೀನ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು ಸರ್? ಎಲ್ಲ ಇವನ ಏನ್ರಿ ಪುರೋಹಿತರು ಶುದ್ಧ ಕನ್ನಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅನ್ಕೊಂಡ್ರೆ ಇಂಗ್ಲಿಷ್ ಅಸಹ್ಯ. ರಾಮ, ಅವರನ್ನು ಹೊರಗಿಡು. ನೀವಿಬ್ರು ಸಂಸ್ಕೃತ ಬರುತ್ತಾ ನಿಮಗೆ ಅಥವಾ ಇಂಗ್ಲಿಷು? ಏನ್ ಸ್ವಾಮಿ, ಚತುರ್ವೇದಾಧ್ಯಯನನೂ ಆಗಿದೆ, ಉಪನಿಷತ್ ಅಧ್ಯಯನನೂ ಆಗಿದೆ. ಅರ್ಥ ಆಗ್ಲಿಲ್ಲ. ಆಗಿರ್ಬೇಕು, ಅದೇ ಸಂಸ್ಕೃತ. ಗುಡ್. ರಾಮ, ಇವರಿಬ್ರನ್ನ ಒಳಗೆ ಕರ್ಕೊಂಡೋಗು. ಬನ್ನಿ ಸಮಯ. ವಾಯ್, ನೀವೆಲ್ಲಿಗೆ? ಪ್ಲೀಸ್. ಈಗ ನೀವು ಹೋಗ್ತಿರೋ ಅಥವಾ ನಾನು ಸಂಸ್ಕೃತ ಮಾತಾಡ್ಲೋ? ಥ್ಯಾಂಕ್ ಯು ಸರ್. ಅಂಕಲ್, ನೀವು ಜಾಗಿಂಗ್ ಹೋಗ್ಬಾರ್ದಂತೆ. ಜಾಗಿಂಗ್ ಹೋಗೋದು ಬಿಟ್ಟು 1 ವರ್ಷ ಆಯ್ತು.
ಅಂಕಲ್ ಅದೇ ಮಗ್ಳು ಮದುವೆ ಎದುರುಗಡೆ ಇಟ್ಕೊಂಡು ಜಾಗಿಂಗ್ ಡ್ರೆಸ್ ಹಾಕೊಂಡು ಜಾಗಿಂಗ್ ಹೊಡಕ್ ನಿಂತಿದಾರಲ್ಲ ಅವ್ರಿಗೇನು ತಲೆ ಕೆಟ್ಟಿದ್ಯಾ ಅಂದ್ರು. ಹೌದು, ನನಗೆ ತಲೆ ಕೆಟ್ಟಿದೆ. ನಾನು ಜಾಗಿಂಗ್ ಹೋಗ್ತೀನಿ ಅಂತ ಹೇಳು. ಅಂಕಲ್ ನಾನು ಬರಲ್ಲ. ನೀನ್ ಬರ್ತೀಯಾ? ಬಾ. ಯಂಗ್ ಮ್ಯಾನ್, ಹೋಗೋಣವಾ? ಈಗ ತಾನೇ ಶುರು ಮಾಡಿದೀವಿ. ಮಿಲಿಟರಿ ಮ್ಯಾನ್ಗೆ ಇಷ್ಟು ಬೇಗ ಸುಸ್ತಾಗ್ಬಿಟ್ರೆ ಹೇಗೆ ಅಂಕಲ್? ತಲೆ ಕೆಟ್ಟಿದೆ ಅಂದ್ರಲ್ಲ, ಸಿಟ್ಟು ಬಂತು, ಬಂದ್ಬಿಟ್ಟೆ. ಈಗ ಸಿಟ್ಟು ಇಳಿದಿದೆ, ಆಗ್ತಿಲ್ಲ. ನಿಮ್ಗೊಂದು ವಿಷಯ ಕೇಳ್ತೀನಿ. ಕಾಲಿಗೆ ಬೀಳೋ ಸೀನೆಲ್ಲ ಇದೆ, ಅದಾದ್ಮೇಲೆ ಹೋಗ್ಬೋದಲ್ಲ? ನೋಡು, ಕೆಪ್ಪರ ಸಹವಾಸ, ಮಾತು ವೇಸ್ಟ್ ಆಗಬಾರ್ದು. ಇದೇನಾದ್ರು ಬಿದ್ದೋದ್ರೆ 6. ಶುರು ಮಾಡು. ಅಂಕಲ್, ನನಗೂ ನಂದಿನಿಗೂ ಮದುವೆ ಮಾಡ್ತೀರಾ? ಅಂಕಲ್, 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 ಏನಾಯ್ತು ಅಂಕಲ್? ಅಂಕಲ್, ಡೋಂಟ್ ವರಿ. ಅಂಕಲ್ ನಡೀರಿ, ನಾನು ಕಾರಲ್ಲಿ ಹೋಗೋಣ. ಹೇಳಿ ಅಂಕಲ್. ಅಲ್ಲಾಡಿಸ್ಬೇಡ, 2 ನಿಮಿಷ. ನಿನ್ನ ಕಾಲ ಹಿತವಾಗಿದೆ. ಅದೆಷ್ಟು ಸಲ ಹೀಗೆ ಎದೆ ಹಿಡ್ಕೊಂಡು ಬಿದ್ದಿದ್ದೀನೋ. ಪ್ರತಿ ಸರ್ತಿ ನಾನೊಬ್ಬನೇ ಇರ್ತಿದ್ದೆ, ನಾನೇ ಎದ್ದು ಹೋಗ್ತಿದ್ದೆ. ಈ ಸರ್ತಿ ನಿನ್ನ ಜೊತೆಗಿದ್ಯಾ, ನನ್ನ ಪುಣ್ಯ. ಹಾಳಾದಿ ಹೃದಯ ಒಂದೇ ಸರ್ತಿ ನಿಂತಾದರೂ ಹೋಗಲ್ಲ. ಅಂಕಲ್, ಈ ದೊಡ್ಡ ಮಾತೆಲ್ಲ ಬೇಕಾ ಈಗ? ನನ್ಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಾನು ಇನ್ನೂ ಚಿಕ್ಕವನು. ನೀನು ಚಿಕ್ಕವನು ಅಂತ ನನಗೆ ಅನ್ಸಲ್ಲ ಪ್ರೀತಮ್. ಯಾಕಂದ್ರೆ ತುಂಬ ನಗಿಸೋರು ತುಂಬ ಹೃದಯವಂತರಾಗಿರ್ತಾರಂತೆ. ನೀನು ಹೃದಯವಂತ ಹುಡುಗ ಕಣ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಇಡೀ ಮಿಲಿಟರಿ ಜೀವನದಲ್ಲಿ ಈ ಮುದುಕ ಯಾರನ್ನೂ ಹಚ್ಕೊಳ್ಳಿಲ್ಲ, ಯಾರನ್ನೂ ನಂಬಲಿಲ್ಲ, ಯಾರನ್ನೂ ಆಪ್ತರು ಅನ್ನಲಿಲ್ಲ. ಅದ್ರ ನೀನು ನನ್ನ ತೀರಾ ಹತ್ರ ಆಗಿಬಿಟ್ಟೆ ಕಣ. ಸಾಯೋವರೆಗೂ ಯಾರಿಗೂ ಹೇಳಬಾರ್ದು ಅನ್ನೋ ಒಂದು ವಿಷಯ ನಿನ್ನ ಹತ್ರ ಹೇಳಬೇಕು ಅನಿಸುತ್ತೆ. ಹೇಳ, ಬೇಗ ಮುಗಿಸ್ಬಿಡ್ತೀನಿ, ತಲೆ ತಿನ್ನಲ್ಲ. ನನಗೆ ಹೇಳಿ ನೀವು ಮಾತಾಡ್ಬೇಕಾ ಅಂಕಲ್? ನಾನು ಯಾವ ಕ್ಷಣದಲ್ಲೂ ಸತ್ತೋಗ್ಬೋದು ಪ್ರೀತಮ್. ಸಾವನ್ ಜೇಬಲ್ಲಿ ಇಟ್ಕೊಂಡು ತಿರುಗ್ತಿದ್ದೀನಿ ಪ್ರೀತಮ್. ರಿಟೈರ್ ಆಗೋ ಹಿಂದಿನ ವರ್ಷ ಬಾರ್ಡರ್ ಸೆಕ್ಯೂರಿಟಿನಲ್ಲಿದ್ದೆ. ಒಂದು ರಾತ್ರಿ ನಮ್ಮ ಕ್ಯಾಂಪ್ನಲ್ಲಿ ಅಟ್ಯಾಕ್ ಆಯಿತು. ನಮ್ಮ ಬೆನ್ನಿಗೆ 1 ಅಲ್ಲ 2 ಅಲ್ಲ 3 ಬುಲೆಟ್ ಬಿತ್ತು. 2 ಬುಲೆಟನ್ನು ಹೇಗೋ ತೆಗೆದ್ರು. 3ನೇದು ನನ್ನ ಬೆನ್ನನ್ನು ಸೀಳ್ಕೊಂಡು ಹೃದಯಕ್ಕೆ ನಾಟಿಕೊಂಡು ಹೃದಯ ವಾಸಿ ಆಗದೆ ಇರುವಷ್ಟು ದೊಡ್ಡ ಗಾಯ ಮಾಡಿದೆ. ಯಾವ ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಪರಿಹಾರನೇ ಇಲ್ಲ. ಒಡೆದಿರೋ ಹೃದಯ ನಡೆದಷ್ಟು ದಿವಸ ನಡೀಲಿ ಅಂತಾರೆ. ನನ್ನ ಹೆಂಡತಿಗೆ ಮಗಳಿಗೆ ನನ್ನ ಬೆನ್ನಿಗೆ ಏಟಾಗಿದೆ ಅನ್ನೋದು ಗೊತ್ತು. ಆದರೆ ನಾನು ಸಾಯೋ ಸ್ಥಿತಿಯಲ್ಲಿದ್ದೀನಿ, ಸಾವಿಗೆ ಕಾಯ್ತಾ ಇದ್ದೀನಿ. ಸಾಯೋಕ್ಕಂತಾನೆ ನಾನು ಹುಟ್ಟಿ ಬೆಳೆದ ಮನೆಗೆ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಅನ್ನೋದು ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಅಕಸ್ಮಾತ್ ನಾನು ಮದುವೆ ದಿನ ನೆಗೆದು ಬಿದ್ದು ಹೋದರೆ ನೀನೊಂದು ಹೆಲ್ಪ್ ಮಾಡಬೇಕು ಪ್ರೀತಮ್. ಈ ಮುದಿದೇಹನ ಎಲ್ಲಾದರೂ ಮುಚ್ಚಿಟ್ಟು ಮದುವೆ ನಡೆಯೋ ಹಾಗೆ ನೋಡ್ಕೋಬೇಕು. ನಂದಿನಿ ನನ್ನ ಪಾಪ, ನನ್ನ ಜೀವ. ಅವಳ ಮದುವೆಗೆ ಯಾವ ತೊಂದರೆನೂ ಆಗಬಾರ್ದು. ಸತ್ತ ಮೇಲೆ ನಾನು ಸುಮ್ಮನಿರ್ತೀನಿ ಅನ್ಕೋಬೇಡ ಯಂಗ್ ಮ್ಯಾನ್. ನಾನು ನನ್ನ ಮಗಳ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರ್ತೀನಿ. ಆ ಛೋಟಾ ಸುಬ್ಬಯ್ಯ ಕೈಯಲ್ಲಿ ಪ್ಲಾಸ್ಟಿಕ್ ಗನ್ ಹಿಡ್ಕೊಂಡು ಡೆಡ ಅಂತಾನೆ. ನೀನು ಎಲ್ಲಿದ್ರೂ ಹುಡ್ಕೊಂಡು ಬರ್ತಾನೆ. ನೀನು ನನ್ನನ್ನು ಕರೆದಾಗೆ ಅವನು ನಿನ್ನನ್ನು ಅಂಕಲ್ ಅಂತ ಕರೀತಾನೆ. ನೀನು ನನಗೆ ಸಹಾಯ ಮಾಡಿದಾಗೆ, ನೀನು ಮುದುಕನಾದಾಗ ಅವನು ನಿನಗೆ ಸಹಾಯ ಮಾಡ್ತಾನೆ. ಎಸ್, ತುಂಬ ದೊಡ್ಡ ಪ್ಲಾನು ಅಂತೀಯ. ಸಾಯ್ತೀನಿ ಅಂತ ಗೊತ್ತಿರುವವನಿಗೆ ಇಷ್ಟು ಸಣ್ಣ ಕನಸು ಇರಬಾರ್ದಾ? ಥ್ಯಾಂಕ್ ಯು ಯಂಗ್ ಮ್ಯಾನ್. ನೀನು ಏನು ಹೇಳಬೇಕು ಅಂತಿದ್ಯಲ್ಲ?
ತೋಟದಲ್ಲಿ ಪ್ರೀತಿ ಹೂವ ಬೆಳೆದು ಬೆಳೆದು ಬೆಂಕಿ ಮಳೆಗೆ ಬೆಂದು ಬೆಂದು ಜೀವ ಸೊರಗಿದೆ. ಸಿಡಿಲು ಬಡಿದು ಎದೆಗೆ ಉರುಳಿತಲ್ಲ ಮನದರ ಮನೆಯು, ಬಂಧಿ ನಾನು ವಿಧಿಸಿರೆ ಮನೆಯು ದಾರಿ ಮುಗಿದಿದೆ. ಏನಾಗಿದೆ ನಿಮ್ಗೆ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಮಾತಾಡಿ. ಇನ್ನು 2 ದಿನದಲ್ಲಿ ನನ್ನ ಮದ್ವೆ. ನಾನು ಆ ಮದ್ವೆ ಮುರಿದು ನಿಮ್ ಜೊತೆ ಬರ್ತಾ ಇದ್ದೀನಿ ಅನ್ನೋದು ನೆನಪಿದ್ಯಾ? ತಪ್ಪ ಅಮ್ಮನೆ ದೂರ ಮಾಡೋದಕ್ಕೆ ತಯಾರಿದ್ದೀನಿ, ನೆನಪಿದ್ಯಾ? ನನ್ನ ಇಡೀ ಜೀವನಾನೇ ನಿನ್ ಕೈಲಿಟ್ಟು ಕೂತಿದ್ದೀನಿ, ನೆನಪಿದ್ಯಾ? ನಾನು ಯಾಕ್ರೆ ನೆನ್ಪಿಟ್ಕೊಳ್ಳಿ, ಗೊತ್ತಾಗ್ತಿಲ್ಲ ನನಗೆ. ನೆನಪಲ್ಲಿ ಇಟ್ಕೊಂಡು ಏನ್ರಿ ಮಾಡಲಿ ನಾನು? ಏನೋ ತಮಾಷೆಗೆ ಪ್ರೀತಿ ಗೀತಿ ಅಂತ ಹೇಳಿದೆ, ಅಷ್ಟಕ್ಕೆ ನೀವು ಈ ಲೆವೆಲ್ ತಲೆ ಕೆಡ್ಸ್ಕೋತೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಇದನ್ನ ಯಾರಾದರೂ ಪ್ರೀತಿ ಅಂತಾರೇನ್ರಿ? 2 ದಿನದಲ್ಲಿ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಓಡ್ ಹೋಗಕ್ಕೆ ರೆಡಿ. ನಾಳೆ ನಾನು ಕಟ್ಕೊಳ್ಳೋ ಹಿಂದಿನ ದಿನ ಇನ್ನೊಬ್ಬ ಇಷ್ಟ ಆಗಿ ಅವನ ಜೊತೆ ಓಡೋಗಲ್ಲ ಅಂತ ಏನ್ ಗ್ಯಾರಂಟಿ? ನಾನ್ ಜಾಗ ಖಾಲಿ ಮಾಡ್ಬೇಕು ಕಣ ದೇವದಾಸ. ಏನು ಮಾಡಲಿ ನಾನು? ಜನ ನನ್ನ ನಂಬ್ತಾರೆ, ಬಡ್ಡಿ ಮಗದ ಅದೇ ಪ್ರಾಬ್ಲಮ್. ನಂಬಿಕೆ ಗಳಿಸೋದು ಈಸಿ ಕಣೋ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಕಣೋ. ನನ್ಗೆ ಗೊತ್ತು ಕಣೋ ದೇವದಾಸ, ನಾನು ಈ ಮನೆ ಬಿಟ್ಟು ಹೋದ್ರೆ ನನ್ನಿಂದ ನೀನು ಬರ್ತೀಯ ಅಂತ. ಅದಕ್ಕೆ ನೀನು ಕಟ್ಟಾಕಿದ್ದೀನಿ ಕಣೋ. ನನಗೆ ಕ್ಷಮಿಸು ಗೆಳೆಯ. ರೀ ಸ್ವಾಮಿ, ಇನ್2 ಅವರಲ್ಲಿ ಸೂರ್ಯ ಹುಟ್ಟುತ್ತಾನೆ, ಇಲ್ಲೇ ಮಲ್ಕೋತೀರಾ ಹೇಗೆ? ಏನ್ ಮುಖ ನೋಡ್ತೀರಾ? ಏನ್ ನಿಮ್ ಕತೆ? ನನ್ನ ಕತೆ ಕೇಳಬೇಡಿ. ನನ್ನ ಕತೆ ಮೊದಲನೇ ಪುರ್ತಲೆ ದಿ ಎಂಡ್ ಅಂತ ಬರೆದ್ಬಿಟ್ಟಿದೆ. ಇನ್ನೊಂದು ಬಾಟ್ಲು ಕೊಟ್ಟು ಪುಣ್ಯ ಕೊಟ್ಕೊಳ್ಳಿ ಪ್ಲೀಸ್. ಓ ಕರ್ಮಕಾಂಡ. ಗೌತಮ್, ರೋಡ್ ಬ್ಲಾಕ್ ಆಗಿದೆ, ಬೇರೆ ರೋಡಲ್ಲಿ ಹೋಗ್ಬೇಕು ಅನ್ಸುತ್ತೆ. ಡಾಬಾದಲ್ಲಿ ವಿಚಾರಿಸ್ತೀನಿ, ಇಲ್ಲೇನೋ ಮಾಡಕ್ಕಾಗುತ್ತೆ. ಓಕೆ.
ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬೇರೆ ದಾರಿ ಯಾವ್ದಾರು ಇದೆಯಾ? ಮಳೆಗೆ ಮರ ಬಿದ್ದುಬಿಟ್ಟಿದೆ. ಮಳೆಗೆ ಜೀವನನೇ ಉಲ್ಟಾ ಸೀದಾ ಮಾಡೋ ತಾಕತ್ತಿದೆ. ಏನ್ ಮರ ಯಾವಲಕ್ಕ ಸರ್? ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಏನ್ ಸಮಯ? ಇಲ್ಲಿ ಕರ್ನಲ್ ಸುಬ್ಬಯ್ಯ ಅವ್ರ ಊರಿಗೆ ಬೇರೆ ದಾರಿ ಯಾವ್ದಾದ್ರು ಇದೆಯಾ? ಇರೋದು ಇದೊಂದೇ ದಾರಿ ಅಲ್ಲ. ಓ, ಮಳೆಗೆ ಮರ ಬಿದ್ದುಬಿಟ್ಟಿದೆ, ಎತ್ತೋಕ್ ಹೆಲ್ಪ್ ಮಾಡ್ತೀರಾ? ನಾಳೆ ನನ್ನ ಮದುವೆ, ಕರ್ನಲ್ ಸುಬ್ಬಯ್ಯ ಅವ್ರ ಅಳಿಯ ನಾನು. ಓ ಹೌದಾ? ಬನ್ನಿ ಬನ್ನಿ. ನಂದಿನಿ, ಅವಳಿಗೆ ತಾಳಿ ಕಟ್ಟುವುದು ನೀನು. ಸಾಯಿ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಪ್ರೀತಿ, ನಂದಿನಿ ಅಂದರೆ ನಿನಗೆ ತುಂಬ ಪ್ರೀತಿ ಅಲ್ಲ? ನಂದು ಅದೇ ಕಥೆನೆ. ಇನ್ನಿಲ್ದಷ್ಟು ಪ್ರೀತಿ ನಂದಿನಿ ಅಂದರೆ. ನಮ್ಮಿಬ್ರದ್ದು ಪ್ರೀತಿ, ಆದರೆ ನಮ್ಮಿಬ್ರು ಹಣೆಯಲ್ಲಿ ಆ ಹುಡುಗಿ ಹೆಸರು ಬರ್ದಿಲ್ಲ. ಆ ಪುಣ್ಯಾತ್ಮನ ಹಣೆಯಲ್ಲಿ ಬರ್ದಿದೆ. ಬೆಳಿಗ್ಗೆ ಅವಳು ಮದುವೆ, ಹೊರಟೋಗ್ತಾಳೆ. ಎದೆಯಲ್ಲಿ ಎಂತ ಸಂಕಟ ಆಗುತ್ತೆ ಅಲ್ಲ? ಬಾ, ಇಬ್ಬರು ದುಃಖತಾ ಇದ್ದೀವಿ. ದುಶ್ಮನಿ ಬೇಕಾ ಈ ಗ್ಯಾಪಲ್ಲಿ? ಬರಲ್ಲ? ನಿನ್ನ ಮನಸ್ಸು ದೊಡ್ಡದು. ನೀನು ಆ ಥರ ಹಾಯ್. ಹಾಯ್, ನನ್ನ ಹೆಸರು ಗೌತಮ್ ಅಂತ. ನನ್ನ ಹೆಸರು ಹಾಳಾಗೋಗಿದೆ, ಹೇಳಿದ್ರು ಪ್ರಯೋಜನ ಇಲ್ಲ ಬಿಡಿ. ಅರ್ಥ ಆಗ್ಲಿಲ್ಲ. ಆಗೋದು ಬೇಡ. ಎನಿವೇಸ್, ನನ್ನ ಕಾರ್ ಪಂಕ್ಚರ್ ಆಗಿದೆ. ಕೆನ್ ಯು ಹೆಲ್ಪ್ ಮೀ? ನಿಮ್ಮ ಮದುವೆಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿದೆ ಅಂತ ಕಾಣಿಸುತ್ತೆ.
ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ನೀವು ನಿಮ್ಮ ಹೆಸರೇ ಹೇಳಲಿಲ್ಲ. ಹೆಸರಲ್ಲಿ ಏನಿದೆ ಬಿಡಿ. ಇಟ್ಸ್ ಓಕೆ. ನನ್ನ ಮದುವೆ, ಪ್ಲೀಸ್ ಕಮ್, ಬರಲೇಬೇಕು. ನಾನು ಒಳಗೆ ಬಂದರೆ ಬೇಡ ಬಿಡಿ, ನಾನು ಹೋಗ್ತೀನಿ, ಇಲ್ಲಿರೋಕ್ಕಾಗಲ್ಲ. ಈ ವಾಚ್ ಇಟ್ಕೋಬೋದಾ ನಿಮ್ಮ ನೆನಪಿಗೋಸ್ಕರ? ನಾನು ನೆನ್ಪಿಟ್ಕೋಬೇಡಿ, ಪ್ರಯೋಜನ ಇಲ್ಲ. ಏನಿಲ್ಲ, ಈ ವಾಚ್ ಇಷ್ಟ ಆಯ್ತು ಅದಕ್ಕೆ ಕೇಳಿದೆ. ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಇಷ್ಟದ ಪ್ರಶ್ನೆ ಅಲ್ಲ, ಕಷ್ಟದ ಪ್ರಶ್ನೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ. ಈ ವಾಚಲ್ಲಿ ನನ್ನ ಕೋಟಿ ನೆನಪಿದೆ, ನನ್ನ ಜೀವ ಇದೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಗುಡ್ ಲಕ್. ಥ್ಯಾಂಕ್ಸ್. Excuse me, girls. Can I speak to my wife? Hi. Hi. ಎಂಗೇಜ್ಮೆಂಟ್ ಆದಾಗಿಂದನು ನಿನ್ ಫೋಟೋ ನನ್ನ ಪರ್ಸಲ್ಲಿ ಇಟ್ಕೊಂಡು ಯಾವಾಗ್ಲೂ ನೋಡ್ತಾ ಇದ್ದೆ. ಇನ್ಮೇಲೆ ನಿನ್ ಜೊತೆನೆ ಬದುಕ್ತೀನಿ. ಐ ಆಮ್ ಹ್ಯಾಪಿ ನಂದಿನಿ. ಐ ಆಮ್ ಥ್ಯಾಂಕ್ಫುಲ್ ಟು ಯುವರ್ ಡ್ಯಾಡ್. ಅಪ್ಪ ಅಮ್ಮ ಇಲ್ದಿರೋ ನನಗೆ ನಿನ್ನಂತ ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾ ಸಂತೋಷವಾಗಿರ್ತೀಯ ನಂದಿನಿ. ಸಾವಧಾನ್. ಎಸ್ ಸರ್. ಯುವರ್ ಎ ಗುಡ್ ಸ್ಪೋರ್ಟ್. ಆದ್ರೆ ಇವತ್ತು ಮದುವೆ ಗಂಡು ನೀನು. ಇವತ್ತಿಂದ ನಾನು ಮಾವ, ನೀನು ಅಳಿಯ. ಫ್ರಮ್ ನೌ ಆನ್ವರ್ಡ್ಸ್ ಯುವರ್ ಪ್ಲೇಸ್ ವಿಲ್ ಆಲ್ವೇಸ್ ಬಿ ಹಿಯರ್. ನಮ್ಮ ಈ ಪುಟ್ಟ ಸಂಸಾರಕ್ಕೆ ನೀನು ಸೇರ್ಕೊಂಡಿದ್ದೀನಿ. ಥ್ಯಾಂಕ್ಸ್. ಪೆಗ್ ಹಾಕಿ ಮದುವೆ ಕೂತ್ಕೋತೀಯೋ ಅಥವಾ ಮದುವೆ ಆದ್ಮೇಲೆ? ಬೆಳಿಗ್ಗೆ ಬೆಳಿಗ್ಗೆ. ಓಕೆ ಓಕೆ, ಫೈನ್ ಫೈನ್. ಸಂಜೆನೆ ಹಾಕೋಣ. ಅಪ್ಪ. ಓಕೆ ಅಂಕಲ್. ಯು ಗೆಟ್ ರೆಡಿ. ಓಕೆ. ಏನ್ ಮಗಳೇ? ಅಪ್ಪ ಅಪ್ಪ, ಐ ಆಮ್ ಸಾರಿ. ಸಾರಿ ಯಾಕ್ಬಿಟ್ಟ? ಅಪ್ಪ, ತಿಳಿದೆ ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸಿಪ್ಪ. ನೀನ್ ತಪ್ಪು ಮಾಡೋದು ಸಾಧ್ಯನಾ ಪುಟ? ನಿನ್ನ ಅಪ್ಪನಾಗಿ ನಾನೇನಾದ್ರೂ ತಪ್ಪು ಮಾಡಿದ್ದಿದ್ರೆ ನೀನ್ ನನ್ನನ್ನು ಕ್ಷಮಿಸ್ಬೇಕು. ನಿನ್ನ ಖುಷಿ, ನಿನ್ನ ನೆಮ್ಮದಿ ಬಿಟ್ರೆ ಈ ನಿನ್ನ ಅಪ್ಪನ ಬದುಕಲ್ಲಿ ಇನ್ನೇನು ಉಳಿದಿಲ್ಲ ಮಗಳೇ. ಥ್ಯಾಂಕ್ ಯು ಪಾ. ಯಾಕೋ ದೇವದಾಸ ನನ್ನ ಜೊತೆ ಬಂದೆ? ಏನಿದೆ ಗುರುವೆ ನನ್ನ ಲೈಫಲ್ಲಿ? ಇಷ್ಟಪಟ್ಟು ಒಂದು ಮೊಂಬತ್ತಿ ಹಚ್ತೆ, ಮಳೆ ಹೊಯ್ದು ಬಿಡ್ತು. ಕಮಲು, ನಿನ್ ಮಗ ಇಲ್ಲೇ ಕಾಣಿಸ್ತಿಲ್ಲ? ಬರ್ತಾನೆ. ಈ ಮದ್ವೆ ನಡೆಯೋದಕ್ಕೆ ಅವನೇ ಕಾರಣ. ಅವನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಎಲ್ಲ ಹೇಳ್ತೀನಿ, ಬೇಗ ಅವನನ್ನ ಕರ್ಕೊಂಬ.
ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇದೆ ಅಂತ ಗೊತ್ತಿರಲಿಲ್ಲ ದೇವದಾಸ. ಎಲ್ಲೂ ಇಲ್ಲ, ರಾತ್ರಿಯಿಂದ ಕಾರ್ಯ ಕಾಣಿಸ್ತಾ ಇಲ್ಲ. ಪ್ರೀತಮ್ ಅಂತ ಎಸ್ಟೇಟ್ ಎಲ್ಲ ಕೂಗ್ ನೋಡ್ದೆ, ಉತ್ತರನೇ ಇಲ್ಲ. ಸರಿ, ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳು. ಆಯ್ತವ. ಕಮಲಾ, ಹಾ, ಪ್ರೀತಮ್ ಎಲ್ಲಿ? ಆಚೆ ಹೋಗಿದ್ದಾನೆ. ಇನ್ನೇನ್ ಬರ್ತಾನೆ, ನಾನೇ ಕಳ್ಸಿದ್ದೀನಿ. ಓ, ಯಂಗ್ ಮ್ಯಾನ್ ಇದ್ರೇನೆ ಮದ್ವೆಗೆ ಒಂದು ಕಳೆ. ಅವನು ಬಂದ ತಕ್ಷಣ ನನ್ನ ಹತ್ರ ಕಳಿಸಿ. ಆಯ್ತು. ಈ ಮಳೆಗೆ ಈ ಪ್ರೀತಿಗೆ ಸಿಕ್ಕಿ ದಿಕ್ಕಪಾಲಾಗೋದೆ. ದಿಕ್ಕೇ ಇಲ್ಲ ಕಣ ನನಗೆ. ಎದೆಯಲ್ಲಿ ಇಷ್ಟೊಂದು ನೋವುಗಳು ಇಟ್ಕೊಂಡು ಉಳಿತೀನಿ ನಾನು. ನನ್ನ ಮಗನ ನಿಂಗೆ ನೆಮ್ಮದಿ, ನಾನು ನಿನ್ನ ರೂಟ್ ಬಂದ್ಬಿಟ್ನಲ್ಲ ಅಂತ ನಿದ್ದೆ. ಹೇಳೋ ದೇವದಾಸ, ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇನ್ಯಾರೋ ಕೇಳ್ತಾರೆ. ಹೇಳೋ.